ನೇರವಾಗಿ ಮತ್ತು ಆಗ್ರಹಪೂರ್ವಕವಾಗಿ ಸರ್ಕಾರವನ್ನ ಮತ್ತು ಸರ್ಕಾರವನ್ನ ನಮ್ಮನ್ನ ಪ್ರತಿನಿಧಿಸುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಮತ್ತೆ ಹೇಳ್ತಾ ಇದ್ದೀನಿ. ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಇಡೀ ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕಿನ ಪರವಾಗಿ ನಾವು ವಿನಂತಿಸಿದ್ವಿ, ಆಗ್ರಹ ಮಾಡಿದ್ವಿ. ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ನೀರಿಡಲೇಬೇಕು, ಹಣ ಕೊಡಲೇಬೇಕು ಅಂತ. ಯಾಕೋ ಗೊತ್ತಿಲ್ಲ, ಪ್ರದೀಪ್ ಈಶ್ವರ್ ಸಾಹೇಬ್ರು ಎಲೆಕ್ಷನ್ಗೆ ಮೊದಲಿದ್ದಂತಹ ವೀರಾವೇಶವನ್ನ, ಎಲೆಕ್ಷನ್ಗೆ ಮೊದಲಿದ್ದಂತಹ ಜನಗಳ ಬಗ್ಗಿನ ಪ್ರೀತಿಯನ್ನ ಸಂಪೂರ್ಣವಾಗಿ ಕಳ್ಕೊಂಡು ಯಾವುದೇ ಚಕಾರ ಎತ್ತದೆ ವಿಧಾನಸಭೆಯಲ್ಲಿ ಚಿಕ್ಕಬಳ್ಳಾಪುರನ್ನ ಹಗ್ಗಕ್ಕೆ ಮತ್ತು ಕಬ್ಬಿಣಕ್ಕೆ ಮೀಸಲಾಗಿ ಇಟ್ಟು ಚಿಕ್ಕಬಳ್ಳಾಪುರ ಜನತೆಯ ಆತ್ಮವಿಶ್ವಾಸವನ್ನ, ಆತ್ಮಗೌರವವನ್ನ ನಗೆಪಾಟು ಮಾಡೋದಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಪ್ರದೀಪ್ ಈಶ್ವರ್ ಅವರಿಗೆ ನೇರವಾಗಿ ಸಂದೇಶ ಕೊಡೋದಕ್ಕೆ ಆಗಲಾದರೂ ಆ ದಪ್ಪ ಚರ್ಮದ ಶಾಸಕರಿಗೆ ಸರ್ಕಾರವನ್ನ ಪ್ರಶ್ನೆ ಮಾಡುವಂತಹ ಒಂದು ಬುದ್ಧಿ ಬರಲಿ ಅಂತ ಹೇಳ್ತಾ, ಅದಕ್ಕೋಸ್ಕರನೇ ಸಾಮಾನ್ಯ ಜನರು ನಾವೆಲ್ಲ ಸೇರ್ಕೊಂಡು, ನಾವ್ಯಾರು ನಾಯಕರಲ್ಲ, ಯಾವುದೇ ಪಕ್ಷದ ಪದಾಧಿಕಾರಿಗಳು ನಾವ್ಯಾರೂ ಇಲ್ಲ. ಯಾವುದೇ ಪಕ್ಷದ ಪದಾಧಿಕಾರಿ ಆಗಿಬಿಟ್ರೆ ಈ ರೀತಿಯ ಹೋರಾಟಕ್ಕೆ ಶಕ್ತಿ ಬರುತ್ತೆ ಅಂತೇಳಿ ಆ ಪದಾಧಿಕಾರಿಯಿಂದನೂ ತೆಗೆಸಿದಂತಹ ನಾಯಕರು ಇರುವಂತಹ ಈ ಒಂದು ನನ್ನ ನಾಡಿನಲ್ಲಿ ಸ್ವಾಭಿಮಾನಿ ಜನಗಳು ಸಹ ಇದ್ದೀವಿ. ನಾವೆಲ್ಲ ಬದುಕಿದ್ದೀವಿ, ನಮ್ಮ ಹಕ್ಕಿಗಾಗಿ ನಾವೇ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ನಾವು ಸಾಗರೋಪಾದಿಯಲ್ಲಿ ಏನು ಜನ ಸೇರಿದ್ದೀವಿ, ಇದು ನನ್ನ ಚಿಕ್ಕಬಳ್ಳಾಪುರದ ಮಣ್ಣಿನ ಶಕ್ತಿ. ಈ ಮಣ್ಣಿನ ಶಕ್ತಿಯನ್ನ ಮಣಿಸೋಕೆ ಯಾವ ಪ್ರದೀಪ್ ಈಶ್ವರಿಂದಲೂ ಸಾಧ್ಯ ಇಲ್ಲ, ಯಾವ ಕಾಂಗ್ರೆಸ್ಸಿಗರಿಂದಲೂ ಸಾಧ್ಯ ಇಲ್ಲ. ಅಣ್ಣ, ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನಂತ ಗೊತ್ತಿಲ್ಲ, ಕೇವಲ ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ಮಾತ್ರ ಈ ಒಂದು ಅಶುದ್ಧ ನೀರನ್ನ ತುಂಬಿಸುವಂತಹ ಕೆಲಸವನ್ನ ನಾಯಕರು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಿದ್ದಾರೆ. ಇದರ ವಿರುದ್ಧ ಹಲವು ಹೋರಾಟಗಳನ್ನ ನೀರಾವರಿ ಹೋರಾಟಗಾರರು, ವಿವಿಧ ಸಂಘಟನೆಗಳು ಮಾಡಿದ್ರು ಸಹ ಇವತ್ತು ಸಹ ಒಂದಷ್ಟು ಸಾವಿರ ಕೋಟಿಗಳನ್ನ ವ್ಯಯಿಸಿ ನನ್ನ ಚಿಕ್ಕಬಳ್ಳಾಪುರದ ಜನಗೆ ಒಂದು ಶುದ್ಧ ನೀರನ್ನು ಕೊಡೋ ಒಂದು ಮನಸ್ಸು ಮಾಡ್ತೀರಾ? ಅಲ್ಲ, ನಾನು ತುಂಬಾ ನೋವಿನಿಂದ ಹೇಳ್ತೀನಿ ಅಣ್ಣ, ಪ್ರತಿ ಊರಲ್ಲೂ ಡಯಾಲಿಸಿಸ್ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ ಅಣ್ಣ ನಮ್ಗೆ. ಎಲ್ಲ ಊರಲ್ಲೂ ಮನೆಯಲ್ಲೂ ಬೀದಿಯಲ್ಲೂ ಡಯಾಲಿಸಿಸ್ ಮಾಡಿಸ್ಕೊಡುವಂತ ಪೇಷಂಟ್ಗಳನ್ನ ಈ ನನ್ನ ಸರ್ಕಾರ ಮಾಡಿಕೊಟ್ಟಿದೆ ಅಣ್ಣ. ಈ ಸರ್ಕಾರದ ಗ್ಯಾರಂಟಿ ಏನಂತಂದ್ರೆ ಡಯಾಲಿಸಿಸ್ ಗ್ಯಾರಂಟಿಯನ್ನ ನನ್ನ ಚಿಕ್ಕಬಳ್ಳಾಪುರದ ಜನಕ್ಕೆ ಕೊಟ್ಟಿದೆ ಅಣ್ಣ. ನನಗೆ ನಿಜಕ್ಕೂ ನನ್ನೆಲ್ಲ ಈ ಜನಗಳು ಏನು ಬಂದಿದ್ದಾರೆ, ಯಾವುದೇ ಆಮಿಷಗಳಿಂದಿರ, ಯಾವುದೇ ಲಾಭಕ್ಕೆ ಒಳಗಾಗ್ದಿರ, ನಮಗೊಂದು ಚೂರು ನೀರು ಕೊಡ್ರಪ್ಪ ಅಂತ ಕೇಳಕ್ಕೆ ಆರ್ತನಾದ ಇಡಕ್ಕೆ ಬಂದಿರೋ ನನ್ನ ಜನಗಳ ಮತ ಇವ್ರಿಗೆ ಯಾರಿಗೂ ಈ ಒಂದು ಮುಗ್ಧ ಮನಸ್ಸುಗಳು ಸರ್ಕಾರಗಳಿಗೆ, ನನ್ನ ಸರ್ಕಾರವನ್ನ, ನನ್ನ ಜನಗಳನ್ನ ಪ್ರತಿನಿಧಿಸುವಂತ ಶಾಸಕರಿಗೆ ಯಾರು ಅನಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇದೇ ಪ್ರದೀಪ್ ಈಶ್ವರ್ ಅವರು ಎಲ್ಲ ಎಲೆಕ್ಷನ್ ಮೊದಲು ಹಲವು ವಿಡಿಯೋಗಳನ್ನ, ಪ್ರತಿಯೊಂದು ವಿಡಿಯೋದಲ್ಲೂ ಏನ್ ಕಾಯಿಲೆ ಬರುತ್ತೆ, ಏನ್ ತೊಂದರೆ ಆಗುತ್ತೆ ಅಂತ ಜನಗಳಿಗೆ ಸವಿವರವಾಗಿ ಹೇಳ್ತಾ ಇದ್ದಂತಹ ಮೆಡಿಕಲ್ ಮೇಸ್ಟ್ರು ಇವತ್ತು ಜಾಣ ಮೌನವನ್ನ ಒಂದು ಆವರಿಸ್ಕೊಂಡಿದ್ದಾರೆ. ಜೊತೆಗೆ ಹೇಳ್ತಾರೆ, ಒಳ್ಳೆ ನೀರು ತರಬೇಕಂದ್ರೆ ನನಗೆ ಪವರ್ ಕೊಡಿ, ಪವರ್ ಅಂತ. ಇನ್ನೇನ ಪವರ್? ಅತ್ಯುತ್ತಮವಾದ ಪವರ್ ನೋಡಿ. ಬರೀ ಶಾಸಕರಾಗಿ ಯಲಹಂಕವನ್ನ ಮತ್ತೊಬ್ಬ ಕೆಂಪೇಗೌಡರು ಅಂತ ಹೇಳ್ತಾರಂತ ಒಂದು ಅಷ್ಟೊಂದು ಕೆಲಸ ಮಾಡಿದಂತಹ ಆ ಶಾಸಕರನ್ನ ನೋಡಿ, ಇಲ್ಲೇ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಿಮ್ಮದೇ ವಯಸ್ಸಿನ ನನ್ನ ಬಿಜೆಪಿ ಶಾಸಕರನ್ನ ನೋಡಿ, ಅಷ್ಟೇ ಅಲ್ಲದೆ ನೆಲಮಂಗಲದಲ್ಲಿ ಒಬ್ಬ ದಲಿತ ಶಾಸಕ, ಕಾಂಗ್ರೆಸ್ ಅವರೇ ಇರ್ಬೋದು, ನೀರು ಬೇಡ ಅಂತ ಹೇಳಿದ ಅಂತಹ ಶಾಸಕರನ್ನು ನೋಡಾದ್ರೂ ನನ್ನ ಶಾಸಕನಿಗೆ ಬುದ್ಧಿ ಬರಲಿಲ್ಲ ಅಂತ ನನ್ನ ಜನ ಮೌನವಾಗಿ ರೋಧಿಸ್ತಾ ಇದ್ದಾರಣ. ಬರೀ ಅವರ ವಿಡಿಯೋಗಳಿಗೆ, ವ್ಯೂಸ್ಗೆ, ಅವರ ಕಾಮೆಂಟ್ಸ್ಗೆ ಮಾತ್ರ ಅಬ್ಸೆಸ್ಡ್ ಆ ಮನುಷ್ಯ. ಆ ವ್ಯೂಸು ಅದಕ್ಕೋಸ್ಕರ ಏನೋ ಒಂದು ಮಾತಾಡಿಕೊಂಡು ನನ್ನ ಜನತೆಯ ಭವಿಷ್ಯವನ್ನ ನಿಜಕ್ಕೂ ಕೊಳಚೆ ನೀರಲ್ಲಿ ಹೋಮ ಮಾಡ್ತಾ ಇರುವಂತಹ ಶಾಸಕರಿಗೆ ಧಿಕ್ಕಾರ, ಧಿಕ್ಕಾರ. ಪ್ರದೀಪ್ ಈಶ್ವರ್ಗೆ ಧಿಕ್ಕಾರ, 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 ಧಿಕ್ಕಾರ. ಈ ಕೂಗ
ಅದು ಕೇಳಿಸ್ಲಿ ಆ ಮನುಷ್ಯಂಗೆ. ಸಿದ್ದರಾಮಣ್ಣನ ಹತ್ರ ಹೋಗಿ ಕೆಲಸ ಮಾಡ್ಲಿ. ಮೊನ್ನೆ ಹೇಳ್ತಿದ್ರು 3ನೇ ಹಂತದ ನೀರು ಶುದ್ಧೀಕರಣ ಆಗಬೇಕು ಅಂತಂದ್ರೆ ಎಲ್ಲರನ್ನು, ನನ್ನನ್ನೂ ಹೆಸರು ಹೇಳಿದ್ರು, ಎಲ್ಲರನ್ನೂ ಸೇರಿಸ್ಕೊಂಡು ನಾವು ನಿಯೋಗ ಹೋಗ್ತೀವಿ ಅಂತ. ಎಷ್ಟು ದಿವಸ ಆಯ್ತಣ್ಣ ತಾವೇಳಿ 10-12 ದಿವಸ ಆಯ್ತು. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಎಲ್ಲರನ್ನು ಕರೆದು ನಮ್ಮನ್ನು ಬಿಟ್ಬಿಡಿ ಅಣ್ಣ. ದೊಡ್ಡ ನೀರಾವರಿ ಹೋರಾಟಗಾರಿದ್ದಾರೆ, ಚೌಡಪ್ಪಣ್ಣ ಇದ್ದಾರೆ, ಆಂಜನೇಯ ರೆಡ್ಡಿ ಇದ್ದಾರೆ, ಸುಷ್ಮಕ್ಕ ಇದ್ದಾರೆ, ಹರೀಶ್ ಅಣ್ಣ ಇದ್ದಾರೆ, 10 ಹಲವು ಹೋರಾಟಗಾರರಿದ್ದಾರಣ್ಣ. ದಲಿತ ಸಂಘ ಸಮಿತಿಗಳನ್ನ ಕರೆಸಿ ಮಾತಾಡಿದ್ದೀರಣ್ಣ. ನೀವು ಮಾತಾಡಿ ವಿಧಾನಸೌಧಕ್ಕೆ ಹೋಗಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ರೂಪುರೇಷೆ ಏನಾದ್ರು ಮಾಡಿದ್ದೀರಣ್ಣ. ಎಷ್ಟಣ್ಣ ನಿಮ್ಮ ನಾಟಕ? ಇನ್ನೇನ ಬೇಕು ನಿಮ್ಮ ನಾಟಕಕ್ಕೆ? ಇನ್ನೇನೇನು ಬೇಕು ಹೇಳಿ? ನಿಮಗೆ ಕೆಲಸ ಮಾಡಕ್ ಯೋಗ್ಯತೆ ಇಲ್ದಿರ ಒಂದಷ್ಟು ಜನಗಳನ್ನ ಮುಂದೆ ಬಿಟ್ಟು ಅಹಿಂದ ಅನ್ನೋ ಪರದೆಯಿಂದ ಬಚ್ಚಿಟ್ಕೊಳಕ್ ಹೋಗ್ತಾ ಇದೆಯಲ್ಲಣ್ಣ. ನಾಚಿಕೆ ಆಗ್ಬೇಕು ನಿನಗೆ. ಅಹಿಂದ ಜನರ ಎಲ್ಲಿ ಬಂದು ನಿಂದಿರೋದು, ನನ್ನ ಅಹಿಂದ ಜನರ ಎಲ್ಲಿ ಬಂದು ತುಂಬಿರೋದು. ಯಾವುದೇ ಒಬ್ಬ ಅಹಿಂದ ಅಂತ ಹೇಳ್ಕೊಂಡು ಅಹಿಂದ ನಾಯಕ ಅಂತಾನೆ ನಾವೆಲ್ಲರೂ ಸೇರಿ ಇಡೀ ಚಿಕ್ಕಬಳ್ಳಾಪುರ ಜನತೆ ಗೆಲ್ಸಿದ್ದವ್ರನ್ನ. ಆದ್ರೆ ನೀವು ಮಾಡ್ತಾ ಇರೋದೇನ? ನೀವು ಮಾತ್ರ ನಾಯಕರಾಗಿರ್ಬೇಕು, ಬಿಸ್ಲರಿ ವಾಟರ್, ಹಿಮಾಲಯ ವಾಟರ್ ಕೊಡಬೇಕು. ನನ್ನ ಚಿಕ್ಕಬಳ್ಳಾಪುರದಲ್ಲಿರೋ ಅಹಿಂದ ನನ್ನ ತಾಯಂದ್ರು, ನನ್ನ ತಂಗಿಯರು ಈ ಕೊಳಚೆ ನೀರು ಕುಡಿದು ಸಾಯ್ಬೇಕೇನಣ್ಣ? ಸಾಯ್ಬೇಕಾ? ಮಕ್ಕಳ ಆಗ್ತಿಲ್ಲ, ಗರ್ಭಕೋಶ ಕ್ಯಾನ್ಸರ್ ಆಗ್ತಿದೆ. ಆ ಪಾಪ ನಿಮ್ಮನ್ನ ಮುಚ್ಕೊಂಡಿರೋ ಇರುತ್ತೇನಣ್ಣ? ಯಾಕಣ್ಣ ಈ ರೀತಿ ನಮ್ಮ ಜನಗಳ ಹೊಟ್ಟೆ ಉರಿಸ್ತಾ ಇದ್ದೀರಾ? ಏನಾದ್ರೂ ಒಂದು ಸಣ್ಣ ಕಾಯಿಲೆ ಬಂದ್ರೆ ಹಾಸ್ಪಿಟ್ಲ್ಗೆ ಹೋಗಕ್ಕೆ ಬಸ್ ಚಾರ್ಜ್ ಕಾಸಿಲ್ಲಣ್ಣ. ನೀವು ಹೆಣ್ಣು ಮಕ್ಕಳಿಗೆ ಮಾತ್ರ ಫ್ರೀ ಮಾಡಿದ್ದೀರಾ, ಗಂಡು ಮಕ್ಕಳಿಗೆ ಹೋಗಕ್ಕೆ ಬಸ್ ಚಾರ್ಜ್ ಕಾಸಿಲ್ಲ. ಬರಪೀಡಿತ ಪ್ರದೇಶ ನಂದು. ಅಂತಹ ಜಾಗದಿಂದ ಹಾಸ್ಪಿಟ್ಲ್ಗೆ ಹೋಗಕ್ಕೆ ಕಾಸಿಲ್ಲ. ಇನ್ನು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋ ಅಷ್ಟು ವ್ಯವಸ್ಥೆ ನೀವೇನಾದ್ರೂ ಮಾಡಿಸಿದಿರೇನಣ್ಣ? ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇವತ್ತು ಯಾವ ರೀತಿ ಇದೆ ತಾವು ಹೋಗಿ ನೋಡಿರೋಣ. ದಯವಿಟ್ಟು ನನ್ನ ಶಾಸಕರಿಗೆ, ನೇರವಾಗಿ ನನ್ನ ಶಾಸಕರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದು ಕೇವಲ ಆರಂಭ ಮಾತ್ರ. ಇದು ಕೇವಲ ಆರಂಭ. ನಿಮ್ಮ ಏನು ಲಾಟ್ರಿ ಟಿಕೆಟ್ ಏನು ಹೊಡೆದ್ರಿ ನೀವು, ಆ ಲಾಟ್ರಿ ಟಿಕೆಟ್ ನ ಎಷ್ಟೋ ಜನ ಉಪಯೋಗಿಸ್ಕೊಂಡು ದೊಡ್ಡವರಾಗಿರೋರು ಇದಾರಣ್ಣ. ತಪ್ಪಲ್ಲ ಲಾಟ್ರಿ ಟಿಕೆಟ್ ಹೊಡೆಯೋದು, ಆದ್ರೆ ಏನೂ ಪ್ರಯೋಜನ ಇಲ್ದಿರೋ ನಿಮ್ಮಂತವರಿಗೆ ಲಾಟ್ರಿ ಟಿಕೆಟ್ ಹೊಡೆದಿದ್ದಕ್ಕೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಮೂಕವಾಗಿ ರೋದನೆ ಅನುಭವಿಸುತ್ತದೆ. ಈ ಶಾಪ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ತಟ್ಟುತ್ತೆ. ಈ ರೀತಿ ಹೇಳ್ತಾ ಮುಂದಿನ ಹಂತದಲ್ಲಿ 10 ಹಲವು ಬೇರೆ ಬೇರೆ ಹೋರಾಟಗಳನ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮನ್ನ ಕಾಲಿಡಿದು ಕೇಳ್ಕೊಂತೀವಿ. ನಾವೆಲ್ಲರೂ ಬಂದು ನಮಗೆ ನೀರು ಕೊಡೋ ಅಂತ ಕೆಲಸ ಮಾಡಿ, ನನ್ನ ಹೆಣ್ಣು ಮಕ್ಕಳನ್ನ, ನನ್ನ ತಂದೆಯರನ್ನ, ನನ್ನ ಮಕ್ಕಳನ್ನ ಉಳಿಸುವಂತಹ ಕೆಲಸ ಮಾಡಿ ಪುಣ್ಯ ಕಟ್ಕೋಣ. ರಾಜಕೀಯ ಆಮೇಲೆ ಮಾಡೋಣ, 2 ವರ್ಷ ಆದ್ಮೇಲೆ. ದಯವಿಟ್ಟು ನೀರು ತಗೊಂಬೋಣ. ನೀನ್ ನೀರು ತಗೊಂಬಂದ್ರೆ ನಿನ್ ಜೊತೆ ನಾವು ನಿಂತ್ಕೊಂತೀವಿ, ನಿನಗೆ ಹಾರ ಹಾಕ್ತೀವಿ, ನಿನಗೆ ಶಾಲ ಹಾಕ್ತೀವಿ. ನಮ್ಮ ಭುಜದ ಮೇಲೆ ಎತ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಣ್ಣ. ದಯವಿಟ್ಟು ನಮ್ಗೆ ನೀರು ತನ್ನಿ ಅಣ್ಣ, ದಯವಿಟ್ಟು ನೀರು ತನ್ನಿ. ಥ್ಯಾಂಕ್ ಯು ಸರ್.